ಹೆಸರಿಗೆ ಮಸಿ ಬೆಳೆಯತಕ್ಕಂಥ ಕೆಲಸ ಮಾಡಲಿಕ್ಕೆ ಬಿ ಜೆ ಪಿಯವರು ಹೊಂಟಿದ್ದಾರೆ. ಅವರು ಏನು ವಿಷಯವನ್ನು ಮಂಡನೆ ಮಾಡಿದ್ದಾರೆ, ನೇಮ 60ರಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ಆದರೆ ಅಧ್ಯಕ್ಷರು ನೇಮ 60ರ ನಿಯಮಾವಳಿಯ ಅಲ್ಲಿ ಒಂದು ನೇಮ 60ರ ಅಡಿನಲ್ಲಿ ಆ ಚರ್ಚೆಗೆ ಕೊಡಬೇಕಾದ್ರೆ ಇರ್ತಕ್ಕಂಥ ಮಾನದಂಡಗಳನ್ನು ನಾವೇ ಮಾಡಿಕೊಂಡಿರ್ತಕ್ಕಂಥ ರೂಲ್ಸ್ ಬುಕ್ನಲ್ಲಿ ಇವತ್ತು ಅದು ಪ್ರಸ್ತುತವಾಗಿ ಪ್ರೆಸೆಂಟ್ ಇರ್ತಕ್ಕಂಥ ಕೇವಲ 6 ತಿಂಗಳು ಸದನದಿಂದ ಸದನಕ್ಕೆ ಇರ್ತಕ್ಕಂಥ ವ್ಯತ್ಯಾಸದಲ್ಲಿರ್ತಕ್ಕಂಥ ದಿನಗಳ ವ್ಯತ್ಯಾಸದಲ್ಲಿರ್ತಕ್ಕಂಥ ವಿಷಯವನ್ನು ಮಾತ್ರ ಚರ್ಚೆ ಮಾಡಬೇಕು. ಮತ್ತು ಅದಲ್ಲದೇ ಅವರೇನು ತಂದಿದ್ದಾರೆ ವಿಷಯ ಮೂಡಾದಲ್ಲಿ ಹಗರಣ ಆಗಿದೆ ಅಂತೇಳಿ ಅದನ್ನು ಈಗಾಗಲೇ ಮೈಸೂರು ಮೂಡಾದ ಹಗರಣವನ್ನು ರೂಲ್ಸ್ ಪ್ರಕಾರ ಈ ಪ್ರೆಸೆಂಟ್ ಸರ್ಕಮ್ಟೆನ್ಸಸ್ ಇರಬೇಕು, ಪ್ರೆಸೆಂಟ್ ಘಟನೆ ಆಗಿರಬೇಕು, ಇತ್ತೀಚಿನ ವಿದ್ಯಮಾನಗಳಿಂದ ಕೂಡಿದಂಥ ಘಟನೆ ಆಗಿರಬೇಕು, ತುರ್ತು ಅಗತ್ಯ ಇರಬೇಕು. ಕರೆಕ್ಟ್ ವರ್ಡ್ ರೀಸೆಂಟ್ ಅಕರೆನ್ಸ್ ಆಗಿರಬೇಕು. ಇತ್ತೀಚಿನ ಕೊಡಕ್ಕೆ ಬರಲ್ಲ. ಅದ್ರ ಜೊತೆಗೆ ನಮ್ಮ ಸಂಸದೀಯ ಸಚಿವರೇನು ಒಂದು ಕ್ರಿಯಾಲೋಪ ಎತ್ತಿದ್ರು, ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಈಗಾಗಲೇ ಸರ್ಕಾರ ನೀವು ಮೈಸೂರಿನ ಮೂಡವನ್ನು ಬಹಳ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ಮುಖ್ಯಮಂತ್ರಿಗಳ ಮೇಲೆ ಇಂದ ಹಿಡಿದು ಎಲ್ಲರ ಮೇಲೆ 4,000 ಕೋಟಿ ಹಗರಣವನ್ನು ಏನು ಎತ್ತಾ ಇದ್ದೀರಿ, ಆ ಹಗರಣವನ್ನು ಎತ್ತಿದಂಥದ್ದಕ್ಕೆ ಈಗಾಗಲೇ ಸರ್ಕಾರ ಜುಡಿಷಿಯಲ್ ಎಂಕ್ವೈರಿಯನ್ನು ಮಾಡಿಸಿ ರಿಟೈರ್ಡ್ ಜುಡಿಷಿಯಲ್ ಎಂಕ್ವೈರಿ ಜಡ್ಜ್ ಮುಖಾಂತರ ಇದರ ಸತ್ಯಾಸತ್ಯತೆಗಳನ್ನು ಹೊರಕೆಳಿಬೇಕು ಅಂತಕ್ಕಂಥ ತೀರ್ಮಾನ ಆಗಿರೋದ್ರಿಂದ ಜುಡಿಷಿಯಲ್ ಎಂಕ್ವೈರಿ ನಡೆಯೋದಕ್ಕೆ ಪ್ರಾರಂಭ ಆಗಿರೋದ್ರಿಂದ ಮತ್ತು ಇದು 25-30 ವರ್ಷಗಳ ಕಾಲದ ಒಂದು ಘಟನೆ ಆಗಿರೋದ್ರಿಂದ ಇದನ್ನು ತೆಗೆದುಕೊಳ್ಳೋಕ್ಕೆ ಬರೋದಿಲ್ಲ. ನಾನು ಈ ಸದನದ ಸಂಪ್ರದಾಯವನ್ನು ನಿಯಮಾವಳಿಗಳನ್ನು ಮುರಿಲಿಕ್ಕೆ ನಾನು ತಯಾರಾಗಿಲ್ಲ ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಹೊಂದಿ ಅಧ್ಯಕ್ಷರು ಅದನ್ನು ನಿಲುವನ್ನು ತಗೊಂಡು ರೂಲಿಂಗ್ ಕೊಟ್ಟಿದ್ದಾರೆ, ಆದೇಶ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಅಲ್ಲಿ ಚರ್ಚೆ ಮಾಡಲಿಕ್ಕೆ ಆಗಲಿಲ್ಲ. ಅವರು ಅದಕ್ಕೆ ರೂಲಿಂಗನ್ನು ವಿರೋಧಿಸಿ ಅವರು ಇದು ಏನೋ ಆಗೋಗ್ಬಿಟ್ಟಿದೆ, ಏನೋ ಮುಗ್ದೇ ಹೋಗಿದೆ, ಇದು ಮುಖ್ಯಮಂತ್ರಿಗಳು ಎಲ್ಲೋ ಸಂಕಷ್ಟಕ್ಕೆ ಸಿಕ್ಬಿಟ್ಟಿದ್ದಾರೆ, ಏನೋ ಆಗಿಬಿಟ್ಟಿದೆ, ಅವರ ಏನೋ ಆಗೋಗಿದೆ ಅಂತಕ್ಕಂಥ ರೀತಿಯಲ್ಲಿ ಇವರು ಅಗೋಲತೆ ರಾಜಕೀಯ ಬಣ್ಣ ಕಟ್ಟಿ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಈ ರಾಜ್ಯದ ಜನತೆಗೆ ಸತ್ಯಾಸತ್ಯತೆಗಳನ್ನು ತಿಳಿಬೇಕು, ನೀವು ತಿಳಿಸ್ತೀರಿ ಅಂತೇಳಿ ನಿಮ್ಮ ಮೇಲೆ ಭರವಸೆ ಇಟ್ಟು ನಾವು ಇವತ್ತು ಈ ಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ನಾವೆಲ್ಲರೂ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ನಾವು 3 ಜನ ಇದ್ದೀವಿ. ನಾವು ಅಲ್ಲಿ ಸದನದಲ್ಲೂ ಭಾಗವಹಿಸಿದ್ದು. ಅದರ ಸಂಪೂರ್ಣ ಇತಿಹಾಸ ಇಲ್ಲಿದೆ, ಸಂಪೂರ್ಣ ಇತಿಹಾಸವನ್ನು ಇಲ್ಲಿ ಇದೆ. ಇದು ನಿಮಗೆ ದಾಖಲಾತಿ ಸಮೇತ ಕೊಡ್ತೀವಿ, ಒಂದಕ್ಕೆ ದಾಖಲಾತಿ ಕೊಡ್ತೀವಿ. ಯಾವುದು ಕಟ್ಟುಕತೆ ಅಲ್ಲ, ಇದನ್ನು ವಾಸ್ತವಾಂಶಿಕವಾಗಿ ದಾಖಲೆ ಸಮೇತ ನಿಮಗೆ ಏನೇನು ನಡೆದಿದೆ 1970ರಿಂದ ಹಿಡಿದು ಇಲ್ಲಿ ತನಕ ಏನೇನು ಮುಡಾ ವಿದ್ಯಮಾನಗಳಾಯಿತು ಎಲ್ಲವನ್ನು ಕೂಡ ನಾವು ನಮ್ಮ ಶಿವಲಿಂಗಣ್ಣವರು ವಿವರಣೆ ಮಾಡ್ತೀನಿ. ಆಮೇಲೆ ಅವ್ರು ಏನೇನು ಆಪಾದನೆ ಮಾಡ್ತಾರೆ ನರೇಂದ್ರ ಸ್ವಾಮಿ ಅವರು, ನಮ್ಮ ನಾರಾಯಣ ಸ್ವಾಮಿ ಅವರು ಪ್ರಶ್ನೆ ಮಾಡ್ತಾರೆ. ಇವತ್ತು ನಡೆದಿರ್ತಕ್ಕಂಥದ್ದು ಇದು ಸಾಧ್ಯ ಇಲ್ಲ, ನೀವು ಯಾವುದೇ ಕಾರಣಕ್ಕೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಪ್ಪು ಚುಕ್ಕಿಯನ್ನು ತೆಗೆದುಕೊಳ್ಳದೆ ಇರತಕ್ಕಂಥ ಯಾರಾದರೂ ಒಬ್ಬ ರಾಜಕಾರಣಿ ಇದ್ರೆ ಇವತ್ತು ಈ ರಾಜ್ಯದಲ್ಲಿ ಇದ್ದಾರೆ ಅಂದರೆ ಅದು ದೇವರಾಜ ಅರಸೂರ್ ಅವರನ್ನು ಬಿಟ್ಟ ಮೇಲೆ ಸಿದ್ದರಾಮಣ್ಣವರು ಅಂತಕ್ಕಂಥ ಜನಜನಿತವಾಗಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿದೆ, ಭಾರತ ದೇಶಕ್ಕೆ ಗೊತ್ತಿದೆ. ಅಂಥ ಸಿದ್ದರಾಮಣ್ಣವರಿಗೆ ಕಪ್ಪು ಚುಕ್ಕಿ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ BJP JDSನವರು ಹೊಂಟಿರ್ತಕ್ಕಂಥ ಈ ನಾಟಕ ರಂಗಕ್ಕೆ ಒಂದು ತಿಲಾಂಜಲಿ ಆಡಬೇಕು. ಇದನ್ನು ಜನತೆಯ ಬಳಿ ಕೊಂಡೊಯ್ಯಬೇಕು, ಜನತೆಯನ್ನು ಎಚ್ಚರಿಸಿ ಇಂಥ ನಾಟಕದ ಡ್ರಾಮಾ ಕಂಪ್ನಿ ಮಾಡ್ತಾ ಇರ್ತಕ್ಕಂಥ BJPಯವರಿಗೆ JDSನವರಿಗೆ ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ.